ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಾವು ಇಲ್ಲಿ ಬಂದಿರೋ ಉದ್ದೇಶ ಇಷ್ಟೇ. ನಮ್ಮ ಸರ್ರು ಗುಂಡ್ಲುಪೇಟೆ ತಾಲೂಕು ರಾಘವಪುರ ಗ್ರಾಮದಲ್ಲಿ ನಮ್ಮ ಸರ್ಗೆ ನಾವು ಈ ಬಾಳೆ ತೋಟಕ್ಕೆ ನಮ್ಮ ನೆಟ್ಸರ್ ಕಂಪ್ನಿಯ ಬರೀ ಒಂದು ಸ್ಪ್ರೇ ಮಾತ್ರ ಕೊಡಿಸಿರೋದು. ರ್ಯಾಪಪ್ಪು, ಆ್ಯಂಟಿವೈರಲ್ಲು, ಬಯಲಾರಿಸೈಡು ಮತ್ತು ನೀಮ್ ಆಯಿಲ್ ಜೊತೆಗೆ ಸ್ಪ್ರೇ ಕೊಡಿಸಿದ್ದು. ಫಸ್ಟು ಫಂಗಸ್ ಎಲ್ಲ ಇತ್ತು. ಫಂಗಸ್ ಎಲ್ಲ ಕ್ಲಿಯರ್ ಆಗಿ ಗಿಡ ನೀವೇ ನೋಡ್ತಾ ಇರ್ಬೋದು, ಎಲ್ಲ ಹಸಿರು ಕಲರ್ ಬಂದಿದೆ. ಅದಾದ ನಂತರ ಮತ್ತೆ 20 ದಿನದಲ್ಲಿ ನಮ್ಮದು ಸ್ಟಿಮ್ ರಿಚ್ಚು, ಬಯೋ-99 ಒಂದು ಆ್ಯಂಟಿವೈರಲ್ನ ಸ್ಪ್ರೇ ಕೊಡಿಸಿದ್ದು. ಆ ಸ್ಪ್ರೇ ಕೊಟ್ಮೇಲೆ ಗಿಡ ಯಾವ ಥರ ಚೇಂಜಸ್ ಆಗಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಬಟ್ ಲೈವ್ ಆಗಿ ತೋಟದ ಮಾಲೀಕರ ನಮ್ಮ ಸರ್ರು ಇಲ್ಲೇ ಇದ್ದಾರೆ, ಅವ್ರನ್ನೇ ಒಂದು ಮಾತು ಕೇಳೋಣ. ಸರ್ ನಮಸ್ಕಾರ. ಈಗ ನಮ್ಮ ನೆಟ್ಸಪ್ ಪ್ರಾಡಕ್ಟ್ ಕೊಟ್ಮೇಲೆ ಸರ್ ನಿಮ್ಮ ಗಿಡ ಎಲ್ಲ ಯಾವ ಥರ ಚೇಂಜಸ್ ಆಗಿದೆ, ಹಿಂದೆ ಹೇಗಿತ್ತು, ಈಗ ಯಾವ ಥರ ಬದಲಾವಣೆ ಆಗಿದೆ? ತುಂಬಾ ಚೆನ್ನಾಗಿ ಬಂದಿದೆ ಸರ್. ಈಗ ನೋಡಿ, ಮೊದಲೆಲ್ಲ ನಾನು ಹೇಳಿದ್ನಲ್ಲ, ಇಲ್ಲಿ ನೋಡಿ ಹಿಂಗೆ ಸೋಕೊಂಡಿತ್ತು. 15 ದಿನ 2 ಕೊಟ್ಟಿನಲ್ವಾ, 15 ದಿನಕ್ಕೆ ಇಷ್ಟು ಡೆವಲಪ್ಮೆಂಟ್ ಆಗುತ್ತೆ. 15 ದಿನ ನೋಡಿ ಎಲ್ಲ ಹಿಂಗ್ ಸೋಕೊಂಡಿತ್ತು. ಎಲ್ಲ ಒಂಥರ ಹಸಿರು ಇಲ್ಲ, ಒಂಥರ ಹಳದಿ ಬಣ್ಣಕ ಸೋಪ್ಕೊಂಡು ನಿಂತಿತ್ತು. ನೀವು ಬಂದ ಅವತ್ತು ನೋಡಿ ತೋರಿಸ್ನಲ್ಲ, ಕೊಟ್ಟಾಗಿನಿಂದ ಚೆನ್ನಾಗಿ ಬಂದಿದೆ. ಈಗೆಲ್ಲ ಗಿಡ ಚೆನ್ನಾಗಿದೆ. ಈಗ ನೆಕ್ಸ್ಟ್ ಸರ್ ನೀವು ಯಾವ ತರ ಮಾಡ್ಬೇಕು ಅಂತಿದ್ದೀರಿ ಸರ್? ಈಗ ನೆಕ್ಸ್ಟ್ ನಾವು ನಮ್ಮ ನೆಟ್ಸಪ್ ಕಂಪನಿಯ ಡ್ರೆಂಚಿಂಗ್ ಮಾಡಿಸೋದಕ್ಕೆ ಪ್ಲಾನ್ ಮಾಡಿದೀವಿ. ಅದು ಕೊಟ್ಟ ನಂತರ ಮತ್ತೆ ಗಿಡನ ನಾವು ಇನ್ನೊಂದು 20 days ಅಲ್ಲಿ ಮತ್ತೆ ನಿಮ್ಗೆ ತೋರ್ಸಕ್ಕೆ ಇಷ್ಟಪಡ್ತೀವಿ. ನೀವು ರೈತರಿಗೆ ಡೆವಲಪ್ಮೆಂಟ್ ಆಗಿದೆ ಕಂಪ್ನಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಈ ಕಂಪ್ನಿ ಔಷಧಿ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನೀವು ಕೊಟ್ಟೆ 15 ದಿನ ಅಂತ ಹೇಳ್ತೀನಿ ನಾನು, 15-16 ದಿನ ಆಗಿರ್ಬೋದು, ಅಷ್ಟಕ್ಕೆ ಎಷ್ಟು ಡೆವಲಪ್ಮೆಂಟ್ ಬಂದಿದೆ. ಚೆನ್ನಾಗಿದೆ ಸರ್. ಈಗ ನೀವು ಮತ್ತೆ ನಮ್ಮ ಕಂಪ್ನಿ ಬಗ್ಗೆ ಬೇರೆ ರೈತರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ? ರೈತರಿಗೆ ಇನ್ನೂ ನಮ್ದು ಎಲ್ಲ ಹಿಂಗೆ ಚೆನ್ನಾಗಿ ಬಂದಿದೆ, ಸ್ಪ್ರೇ ಮಾಡಿ ನೀವು ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ನೋಡ್ಬೋದು ನಮ್ಮ ಸರ್ರು ಈಗ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಸ್ಟಾರ್ಟಿಂಗ್ ಮಾಡುವಾಗ ಯಾಕಂದ್ರೆ ಬೇರೆ ಬೇರೆ ಕಂಪ್ನಿಗಳ್ದ ಬಳಸಿ ಅವರಲ್ಲಿ ಏನೋ ಒಂದು ಅಸಮಾಧಾನ ಇತ್ತು. ನಾವು ಅವ್ರಿಗೆ ಭರವಸೆ ತುಂಬಿ ಸರ್ ಇಲ್ಲ ನಾವಿದ್ದೀವಿ, ಅದಕ್ಕೆ ನಾವು ಗ್ಯಾರಂಟಿ ಅಂತ ಹೇಳಿ ಈ ಒಂದು ಬಾಳೆ ತೋಟಕ್ಕೆ ನಾವು ಕೊಡಿಸಿದ್ದೀವಿ. ನೋಡಿ ಬಾಳೆ ಯಾವ ಥರ ಎಲ್ಲ ಚೇಂಜಸ್ ಆಗಿದೆ, ಬಾಳೆ ಎಲ್ಲ ನೋಡ್ಬೋದು ಯಾವ ಥರ ಚೇಂಜಸ್ ಆಗಿದೆ ಅಂತ. ನೋಡಿ ಕಲ್ಲರು ಯಾವ ಥರ, ಪ್ರತಿ ಗಿಡಗಳು ಯಾವ್ಯಾವ ಥರ ನಮಗೆ ಬದಲಾವಣೆಗಳು ಕಂಡಿದೆ ಅಂತ ಹೇಳ್ಬೋದು. ಸರ್ರು ಸಹ ಈಗ ನಮ್ಮ ಜೊತೆಗೆ ಸೇರ್ಕೊಂಡು ನಾವು ನಿಮ್ಮ ಜೊತೆ ರೈತರಿಗೆ ಒಂದು ಬದಲಾವಣೆ ಆಗಲಿ, ಖರ್ಚು ಕಮ್ಮಿ ಆಗಲಿ ಅಂತೇಳಿ, ಯಾಕಂದರೆ ಕಂಪ್ಲೀಟ್ ನಮ್ಮದು ಸಾವಯವ ಪದ್ಧತಿನಲ್ಲಿ ಇರೋದ್ರಿಂದ. ಯಾಕಂದರೆ ಈಗ ಚಾಮರಾಜನಗರ ಭಾಗದಲ್ಲಿ ತುಂಬ ಸಾವಯವ ಕೃಷಿಕ ರೈತರು ಹೆಚ್ಚಾಗಿದ್ದಾರೆ. ಅವ್ರ ಜೊತೆಗೆ ಇವರು ಸರ್ರು ನಮ್ಮ ಜೊತೆ ಕೈ ಜೋಡಿಸ್ತೀವಿ. ಇಲ್ಲ ಸರ್, ಒಂದು ರೈತರಿಗೆ ಒಂದು ಒಳ್ಳೇದಾಗಲಿ, ಯಾಕಂದರೆ ಇವತ್ತು ನಾವು ತಿಂತಾ ಇರೋ ಆಹಾರ ಎಲ್ಲ ವಿಷಕಾರಿಯಾಗಿದೆ, ಹಂಗಾಗಿ ಇದನ್ನು ನಾವು ಬದಲಾವಣೆ ಮಾಡೋಣ ಅಂತೇಳಿ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ನಮ್ಮ ಸರ್ಗೆ ತುಂಬ ಆತ್ಮೀಯವಾಗಿ ನಾವು ನಮ್ಮ ನೆಟ್ಸರ್ ಕಂಪ್ನಿಯ ಟೀಮ್ ಟೈಕಾನ್ಸ್ ಫ್ಯಾಮಿಲಿಗೆ ಸರ್ನ ನಾವು ಖುಷಿಯಿಂದ ವೆಲ್ಕಮ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಅದೇ ಥರ ನಮ್ಮ ಸರ್ರು ಇವರು ಸಂತೋಷ್ ಸರ್ ಅಂತ, ಸಂತೋಷ್ ಸರ್ ಅವರು ಸಹ ಬೇರೆ ಬೇರೆ ಕಂಪ್ನಿಗಳಲ್ಲಿ ಮಾಡಿ ಬೇಜಾರಾಗಿ ಈ ಒಂದು ಸವೇಸನೆ ಬೇಡ ಅನ್ನೋ ಒಂದು ಉದ್ದೇಶದಲ್ಲಿ ಇದ್ರು. ಇವತ್ತು ಸರ್ರಿಂದ ಇಬ್ರು ಸೇರಿ ಒಂದು ದೊಡ್ಡ ಅವೇರ್ನೆಸ್ ಮಾಡೋದಕ್ಕೆ ಇಲ್ಲಿ ಒಂದು ಕೈ ಜೋಡಿಸ್ತಾ ಇದ್ದಾರೆ. ಇವರಿಬ್ರಿಗೂ ಒಳ್ಳೇದಾಗಲಿ, ಭಗವಂತ ಇವರಿಗೆ ಹೆಚ್ಚು ಆರೋಗ್ಯ ಮತ್ತು ನಮ್ಮ ಜೊತೆ ಕೈ ಜೋಡಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಅವ್ರನ್ನ ಇಬ್ಬರೂ ನಮ್ಮ ಟೀಮ್ ಟೈಕಾನ್ಸ್ಗೆ ವೆಲ್ಕಮ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್.